ಬಟ್ ಇಲ್ಲಿ ಬಂದು ಸರ್ವೈವ್ ಆಗದೇನೆ ಓಡೋಗಿರೋರು ಕಾಣಿಸಲ್ಲ ಅವರು 90% ಅವರು ಫಸ್ಟ್ ಆಫ್ ಆಲ್ ಇಲ್ಲಿ ಈ ಬೆಂಗಳೂರದು ಒಂದು ವಾಸ್ತವನೇ ಬೇರೆ ಇದೆ. ಇಲ್ಲಿ ಬದುಕು ಕಟ್ಕೊಂಡು ಇಲ್ಲಿ ನಾನು ಬೆಳೆದು ತುಂಬಾ ದೊಡ್ಡದಾಗಿ ನಿಲ್ಬೇಕು ಅಂದ್ರೆ ಇದಕ್ಕೆ ಆದ ಕೆಲವು ಕಟ್ಟುಪಾಡುಗಳಿವೆ. ಬಟ್ ಅದು ಪಕ್ಕಾ ಪಾಲಿಸೋನು ಇಲ್ಲಿ ನಿಲ್ತಾನೆ. ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಇವತ್ತು ಒಂದು ವಿಶೇಷ ಸಂಚಿಕೆ. ನಾನು ಮೊದಲೇ ಹೇಳಿದ್ದೆ, ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ನ ಜೊತೆಗೆ ನಿಮ್ಮ ಮುಂದೆ ಬರಬೇಕು ಅನ್ನೋ ಥಾಟ್ಸ್ ನಂದು ಅಂತ. ಸೊ ಆ ಒಂದು ವಿಚಾರದಲ್ಲಿ ಪಾಪಿಗಳ ಪಾಪ ಅನ್ನೋದು ಅಂದ್ರೆ ಈಗ ಬೇರೆ ಬೇರೆ ತರದಲ್ಲಿ ಎಲ್ಲ ತರನು ನೋಡಿರ್ತೀರಿ ತಾವು. ಈ ಪಾಪಿಗಳ ಪಾಪ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಏನಕ್ಕೋಸ್ಕರ ಬಂದಿದ್ದು ಅಂದ್ರೆ, ಎಷ್ಟೋ ಜನ ನೊಂದಂತವ್ರಿಗೆ ಈ ಪಾಪಿಗಳಿಂದ ಪಾಪದವ್ರನ್ನ ಯಾವ ತರ ನೋಯಿಸಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ, ಅಂದ್ರೆ ಇದು ಒಂದು ವ್ಯಕ್ತಿಗೆ ಸೀಮಿತವಾದಂಥದ್ದಲ್ಲ ಅಥವಾ ಒಂದು ವಿಚಾರಕ್ಕೆ ತಕ್ಕಂತೆ ಸೀಮಿತವಾದಂಥದ್ದಲ್ಲ, ನೂರಾರು ವಿಚಾರಧಾರಣೆಗಳನ್ನ ನಿಮ್ಮ ಮುಂದೆ ಇಡೋದಕ್ಕೋಸ್ಕರ ಬರ್ತಾ ಇದ್ದೇವೆ ಪಾಪಿಗಳ ಪಾಪ ಅನ್ನೋ ಒಂದು ಕಾನ್ಸೆಪ್ಟ್ ನ ಮೂಲಕ. ಇವತ್ತು ವಿಶೇಷವಾದಂತ ಅತಿಥಿ ನನ್ನ ಸ್ನೇಹಿತನ ಫ್ರೆಂಡ್ ಇವರು. ಸೊ ಇವರ ಜೀವನದಲ್ಲಿ ಕೆಲವು ಅಂದ್ರೆ ಏನಂತಾರೆ ವಿಚಿತ್ರವಾದ ಘಟನೆಗಳು, ಒಂಥರ ಎಂತವ್ರಿಗೆ ಆದ್ರೂ ಕೂಡ ಕಲ್ಲಂತ ಹೃದಯ ಕೂಡ ಕರಗುವಂತ ಒಂದು ಸನ್ನಿವೇಶಗಳು ಇವ್ರ ಜೀವನದಲ್ಲಿ ನಡೆದಿದೆ ಅನ್ನೋದು ನಾನು ಕೆಲವು ಕಡೆ ಕೇಳ್ಪಟ್ಟೆ ಇವರ ಒಂದು ಜೀವನದ ಬಗ್ಗೆ. ಸೊ ಇವತ್ತು ನಿಮ್ಮ ಮುಂದೆ ಇವರ ಜೀವನನ ಅರ್ಪಿಸ್ಬೇಕು. ಇದೇ ತರ ಹೆಚ್ಚಿನ ಜನರು ಯಾರಾದ್ರೂ ಇದ್ರೆ ಖಂಡಿತವಾಗಿ ನಮ್ಮನ್ನ ವಿಸಿಟ್ ಮಾಡಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಇದೇ ತರ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಮಾಡೋಣ. ಮನೋರೇ ನಮಸ್ಕಾರ. ಎಸ್ ಮನೋರೇ, ನಾನು ಆಗ್ಲೇ ಹೇಳ್ದೆ ನಮ್ಮ ಸ್ನೇಹಿತನ ಸ್ನೇಹಿತರು ತಾವು. ನಮ್ಮ ಸ್ನೇಹಿತರು ಇವರು. ಮನೋರೇ, ನಿಮ್ಮ ಜೀವನದ ಬಗ್ಗೆ ಮೊದಲನೇದಾಗಿ ಒಂದು ಕಿರುಪರಿಚಯ ಮಾಡ್ಕೊಂಡ್ಬಿಡೋಣ. ನಿಮ್ಮ ಮೂಲ ಯಾವುದು, ನೀವು ಬೆಂಗಳೂರಿಗೆ ಏನಕ್ಕೆ ಬಂದ್ರಿ, ಏನೇನಾಯ್ತು? ನಮ್ದು ಆಕ್ಚುಲಿ ಬಂದು ಮುಳ್ಳಿಯವರೇ, ನಮ್ದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಜ್ಜಂಪುರ ಹತ್ರ ಹಳ್ಳಿ ನಮ್ದು. ಓಕೆ. ನಾನೊಂದ 2011ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. ಓಕೆ. ಅಂದ್ರೆ ಹಿಂಗೆ ಕೆಲ್ಸಗಳು ಇತ್ತ ಗೊತ್ತಲ್ಲ ನಿಮ್ಗೆ, ನಮ್ಗೆ ಆ ಒಂದ್ ಏಜ್ ಅಲ್ಲಿ ಏನೋ ಬೆಂಗಳೂರು ಏನೋ ಒಂದು ಬೆಂಗಳೂರು ಬಂದ್ಬಿಡ್ಬೇಕು, ಇಲ್ಲಿ ಏನೋ ಒಂದು ಇದ್ ಮಾಡ್ಬೇಕು ಅಂತ ನಾನು 2011ರಲ್ಲಿ ಬೆಂಗಳೂರಿಗೆ ಬಂದಿದ್ದು. 2011ರಲ್ಲಿ ನಾನು ಬೆಂಗಳೂರು. ಎಷ್ಟನೇ ಏಜ್ ಅಲ್ಲಿ ಇದ್ರಿ ತಾವಾಗ? ನನ್ಗೆ ಅವಾಗ ಒಂದು 17 ವರ್ಷ. 17 ವರ್ಷಕ್ಕೆ ನೀವು 17-18 ಓಕೆ. ಅಲ್ಲಿಂದ ಅಂದ್ರೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಜ್ಜೈನ್ಪುರದಿಂದ ಬಂದ್ರಿ ತಾವು. ಸೊ ಬಂದ ಆದ್ಮೇಲೆ ವಾಟ್ ನೆಕ್ಸ್ಟ್, ಅಂದ್ರೆ ಇಲ್ಲಿನ ಒಂದು ಕಾರ್ಯಾಚರಿಗಳು ಯಾವ ತರ ಇತ್ತು, ಯಾರನ್ನ ನಂಬಿಕೊಂಡು ನೀವು ಇಲ್ಲಿಗೆ ಬಂದ್ರಿ, ನೀವು ಒಬ್ಬರೇ ಬಂದ್ರ, ಯಾವ ತರ ಅಂತ? ಫಸ್ಟ್ ನಾನು ಇನ್ನೇನು ನಾವು ಮನೆ ಬಿಟ್ಟೆ ಬಂದಿದ್ದು. ಏನೋ ಒಂದು ನಮ್ಗೆ ಒಂದು ಎಜುಕೇಶನ್, ನಮ್ಮ ಮನೇಲೆಲ್ಲ ಒಂದು ಎಜುಕೇಶನ್ ಮಾಡಿಸ್ಬೇಕು, ಇನ್ನೊಂದೇ ಮಾಡ್ಬೇಕು. ಬಟ್ ನಮ್ ತಲೆಯಲ್ಲಿ ಏನೋ ಒಂದಿತ್ತು, ಬೆಂಗಳೂರಿಗೆ ಹೋಗಿ ಏನೋ ಒಂದ್ ಹಿಂಗ್ ಆಗ್ಬಿಡ್ಬೋದು, ಏನೋ ಒಂದ್ ಇದ್ ಮಾಡ್ಬಿಡ್ಬೋದು ಅನ್ನೋ ಒಂದು ಅಂದಾಜಲ್ಲಿ ನಾವು ಬಂದ್ವಿ. 2011ರಲ್ಲಿ ಬಂದ್ವಿ. ಬಂದಾಗ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇದ್ದ. ನಾನು ಅವ್ನ ಕಾಂಟ್ಯಾಕ್ಟ್ ಮೇಲೆ ಬಂದು ಅವನ ಜೊತೆ ಹಿಂಗ ಒಂದ್ ಕೆಲ್ಸಕ್ಕೆ ಅಂತೇಳಿ ನಾನು ಫಸ್ಟ್ ಎಲೆಕ್ಟ್ರಿಷಿಯನ್ ಕೆಲ್ಸಕ್ಕೆ ಅಂತ ಹೋಗಿದ್ದ ಅವನ ಜೊತೆ. ಬಂದು ನನ್ನ ರಾಜನಕುಂಟೆ ಗೊತ್ತಲ್ಲ ನಿಮ್ಗೆ, ರಾಜನಕುಂಟೆ, ಅಲ್ಲೊಂದು ಅಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸಕ್ಕೆ ಕಳಿಸ್ತಾ. ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ನಂದು ಈ ಬೆಂಗಳೂರು ಸ್ಟಾರ್ಟ್ ಆಗಿದೆ. ನಿಮ್ಮ ಬೆಂಗಳೂರು ಕೆರಿಯರ್ ಸ್ಟಾರ್ಟ್ ಆಯ್ತು. ಎಸ್. ಇನ್ನು ನಿಮ್ಮ ಜೀವನದ ಕಹಿ ಘಟನೆಗಳು ಅಂತ ಬಂದಾಗ, ಲೈಫ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ನಿಮ್ಮ, ಅಂದ್ರೆ ಏನ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇಂದ ಬಂದ್ರಿ ತಾವು, ಏನೋ ಒಂದು ಎಲೆಕ್ಟ್ರಿಷಿಯನ್ ಕೆಲಸನ ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡ್ಕೊಂಡು ಲೈಫ್ ಬಹಳ ಸುಗಮವಾಗಿ ಹೋಗ್ತಾ ಇತ್ತು, ಬಹಳ ಚೆನ್ನಾಗಿ ಹೋಗ್ತಾ ಇತ್ತು. ಟರ್ನಿಂಗ್ ಪಾಯಿಂಟ್ ನಿಮ್ದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಟರ್ನಿಂಗ್ ಪಾಯಿಂಟ್ ನಮ್ಗೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಆಫ್ ಆಲ್ ಇಲ್ಲಿ ಈ ಬೆಂಗಳೂರದು ಒಂದು ವಾಸ್ತವನೇ ಬೇರೆ ಇದೆ. ಇಲ್ಲಿ ಬದುಕು ಕಟ್ಕೊಂಡು ಇಲ್ಲಿ ನಾನು ಬೆಳೆದು ತುಂಬಾ ದೊಡ್ಡದಾಗಿ ನಿಲ್ಬೇಕು ಅಂದ್ರೆ ಇದಕ್ಕೆ ಆದ ಕೆಲವು ಕಟ್ಪಾಡುಗಳವೆ. ಬಟ್ ಅದನ್ನ ಪಕ್ಕಾ ಪಾಲಿಸೋನು ಇಲ್ಲಿ ನಿಲ್ತಾನೆ. ಸರಿನಾ? ಇಲ್ಲಿ ನಮ್ದು ಹೆಂಗ್ ಆಗ್ಬಿಡುತ್ತೆ ಅಂದ್ರೆ, ನಾವ್ ಇಲ್ಲಿ ಇರಕ್ ಏನೋ ಒಂದು ಹುಡುಕಬೇಕಾಗುತ್ತೆ. ಈಗ ಇರೋದಿಕ್ಕೆ ನಾವ್ ಜಾಗ ಹುಡುಕೊಂಡ್ರೆ ಅಲ್ಲೇ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಬಟ್ ನಮ್ ಕೆಲ್ಸದ ಆಂಬಿಷನ್ನೇ ಬೇರೆ ಇರುತ್ತೆ, ಅಲ್ಲಿಗೆ ಹೋಗಕ್ ನಮ್ಗೆ ಇರಕ್ ಜಾಗ ಇಲ್ಲ. ಆ ತರ ನಮ್ದು ಬಂದಿದ್ ಹಿಂಗೆ. ಬಟ್ ಇದನ್ನೆಲ್ಲ ಮಾಡ್ಲೇಬೇಕು ಅನ್ನೋ ಏನೋ ಅವಶ್ಯಕತೆ ಇಲ್ಲ.
ಓದ್ಕೊಂಡು ಇಲ್ಲ ಮನೆಗೆ ಇನ್ನೊಂದ್ ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ಬೋದು. ಹ್ಮ್. ಬಟ್ ನಮ್ಗೆ ಏನೋ ಒಂದ್ ಇರುತ್ತಲ್ಲ ಆ ವಯಸ್ಸಲ್ಲಿ, ಆ ಹುಮ್ಮಸ್ಸು, ಆ ರಕ್ತ. ಒಂದ್ ಇದಕ್ಕೆ ನಾವ್ ಇಲ್ಲಿ ಬಂದ್ ಬಿದ್ದಿದ್ದು. ಓಕೆ. ಎಲೆಕ್ಟ್ರಿಷಿಯನ್ ಕೆಲಸ ಆಯ್ತು. ಅದಾದ್ಮೇಲೆ ಅಲ್ಲಿಗೊಂದು ಯಾವ್ದೋ ಕಡೆಯಿಂದ ಒಂದ್ ಹೋಯ್ತಾ ಇದ್ದೆ. ಈಗ ನಮ್ ಫ್ರೆಂಡ್ ಕರ್ಕೊಂಬಂದು ಇಲ್ಲಿ ಸೇರ್ಸಿದ್ದು. ಹಾ. ಅವನಿರೋದೇ ಬೇರೆ ರೂಮ್ ಅಲ್ಲಿ, ಅವನಿರೋದು ಅವ್ರ ರಿಲೇಷನ್ ರೂಮ್ ಅಲ್ಲಿ. ನಾನು ಅವನ ಜೊತೆ ಎಷ್ಟ್ ದಿನ ಅಂತ ಇರೋದಕ್ಕೆ ಆಗತ್ತೆ, ಆಗಲ್ಲ. ಆಮೇಲೆ ನನಗೆ ಒಂದ್ ರೂಮ್ ಬೇಕು ಅಂತಂದಾಗ ನಮ್ಮೂರವನೇ ಇನ್ನೊಬ್ಬ ಫ್ರೆಂಡ್ ಸಿಕ್ತ, ಅವನ ಜೊತೆ ಹೋದೆ. ಅವ್ರದ್ದು ಬಂದು ಅವನು ಪಾಪ ಅವನಿರೋದು ಅವ್ರ ಅಕ್ಕರ ಮನೇಲಿ. ಬಟ್ ಅವ್ನು ನನಗೆ ಹೆಲ್ಪ್ ಮಾಡ್ದ, ಕರ್ಕೊಂಡು ಒಂದ್ ರೂಮಿಗೆ ಬಿಟ್ಟ. ನಾನು ಆ ರೂಮಿಂದ ಎಲೆಕ್ಟ್ರಿಷಿಯನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಹೋಗ್ಕಂತ ಮಾಡ್ಕಂತ ಬರ್ತಾ ಇದ್ದೆ. ಬಟ್ ಆ ರೂಮ್ ಬಂದ್ಬಿಟ್ಟು ಒಂದ್ ಕ್ಯಾಟಗರಿ ಕೆಲಸ, ಈ ಚೌಟ್ರಿ ಕೆಲಸ ಆಗುತ್ತಲ್ಲ, ಆ ಕೆಲ್ಸಕ್ಕೆ ಸೀಮಿತವಾಗಿದಂತ ರೂಮ್ ಅದು. ಅಂದ್ರೆ ಒಬ್ಬ ಓನರ್ ಇದಾನೆ, ಆತ ನಮ್ ಬಾಸ್ ಅವ್ರು ಒಂದು ರೂಮ್ ಮಾಡ್ಕೊಟ್ಟವ್ರೆ. ಅದ್ರಲ್ಲಿ ಆ ಹುಡುಗರು ಇದಾರೆ. ಅವ್ರು ಹೇಳ್ದಾಗ ಚೌಟ್ರಿ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ. ಇದು ನಾನು ಎಷ್ಟ್ ದಿನ ಅಂತ ಆ ರೂಮ್ ಅಲ್ಲಿ ಇತ್ಕೊಂಡು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದೇ ಎಷ್ಟ್ ದಿನ. ಸರಿ ಆಯ್ತು, ನಾನು ಆ ಕೆಲ್ಸಕ್ಕೆ ಬಿದ್ದೆ. ಅಡಿಗೆ ಕೆಲ್ಸಕ್ಕೆ ಬಂದು ಅಲ್ಲೂ ಒಂದ್ 3-4 ತಿಂಗಳು ಮಾಡಿದೆ. ಆಮೇಲೆ ಅನ್ನಿಸ್ತು, ಆಮೇಲೆ ನಮ್ಗೊಂದು ಕೆಲವು ದಿನ ಕಷ್ಟಪಟ್ಮೇಲೆ ಒಂದು ಸತ್ಯ ದರ್ಶನ ಆಗುತ್ತೆ ಬೆಂಗಳೂರ್ದು. ನಾನು ವಾಪಸ್ ಮತ್ತೆ ಊರಿಗೆ ಹೋಗ್ತೀನಿ. ವಾಪಸ್ ಊರಿಗೆ ಹೋಗಿ ಇನ್ನೇನ್ ಮಾಡೋದು, ಮತ್ತೆ ಅಲ್ಲೇ ಇದೇ ಎಲೆಕ್ಟ್ರಿಷಿಯನ್ ಕೆಲಸ ಹಿಂಗ್ ಮಾಡ್ಕೊಂತ ಒಂದು ಆಟೋ ತಗೊಂತೀನಿ. ಒಂದು ಲಗೇಜ್ ಆಟೋ ತಗೊಂತೀನಿ. ಆಟೋ ತಗೊಂಡು ಒಂದು ಡ್ರೈವಿಂಗ್ ಲೈಸೆನ್ಸ್ ಅದು ಇದು ಮಾಡ್ಕೊಂಡ್ ಬರ್ತೀನಿ. ಅಲ್ಲೂ ನಮ್ದು ಇದೇ ಕತೆ. ಇದೊಂದು ಎಳಿತಾ ಇರುತ್ತೆ. ಯಾವ್ದು ಹೇಳ್ರಿ, ನಿಮ್ಮ ಕೆಲಸ ಬೆಂಗಳೂರು ಎಳಿತಾ ಇರುತ್ತೆ. ಊರ್ನಲ್ಲಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರಿ. ಒಂದು ಆಟೋ ತಗೊಂಡು ಏನೋ ಒಂದು ಮಾಡ್ತಾ ಇದ್ರು. ಇದು ಒಂದು ಮ್ಯಾಗ್ನೆಟಿಕ್ ಇದ್ದಂಗೆ. ಇದು ಅಂದ್ರೆ ಹುಡುಕ ಬಂದವ್ರಿಗೆ ಇದು ಇದೇ ಬೇಕು, ಇಲ್ಲೇ ಏನೋ ಮಾಡ್ಬೇಕು ಅನ್ನೋರ್ಗೆ ಇದೊಂಥರ ಮ್ಯಾಗ್ನೆಟಿಕ್. ಸರಿ ಆಯ್ತು, ಆಟೋದು ಹಂಗ ಹಿಂಗ ಮತ್ತು ಅಲ್ಲೂ ಏನೋ ಸಮಸ್ಯೆಗಳಾಗುತ್ತೆ. ಆಟೋ ಹಂಗೆ ಬಿಟ್ಟು ಮತ್ತೆ ಬರ್ತೀನಿ. ಏನೋ ಮಾಡ್ಬೇಕು ಅಂತ ಮತ್ತೆ ಬರ್ತೀನಿ. ಮತ್ತೆ ಅವಾಗ ಒಂದು ಕೂಡ್ಲುಗೇಟು ಅಲ್ಲಿ ನಾನು ಟಾಟಾ ಎಸಿ ಕೆಲ್ಸಕ್ಕೆ ಸೇರ್ಕೊಂತೀನಿ. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಟಾಟಾ ಎಸಿ ಅದು ಒಂದು ಇದೇನೋ ಕಾರ್ಗೋ ಅಲ್ಲಿಂದ ಇಲ್ಲಿಗೆ ಸಪ್ಲೈ ಮಾಡೋದು, ಇಲ್ಲಿಂದ ಅಲ್ಲಿಗೆ ಸಪ್ಲೈ ಮಾಡೋದು. ಅಲ್ಲಿಂದ ಆಗುತ್ತೆ, ಅಲ್ಲಿಂದ ಒಂದು ಲಾರಿಗೆ ಹೋಗ್ತೀನಿ. ಲಾರಿಲಿ ಪೇಂಟ್ ಟ್ರಾನ್ಸ್ಪೋರ್ಟಿಂಗ್ ಅಲ್ಲಿಂದ ಇಲ್ಲಿಗೆ ಅದು ಆಗುತ್ತೆ. ಅದಾದ್ಮೇಲೆ ಒಟ್ಟು ಅಂದ್ರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಸರ್ವೈವ್ ಆಗ್ಬೇಕು. ನಮ್ ಕನ್ಸು ಸರ್ವೈವ್ ಆಗ್ಬೇಕು ಅಂತ ಬೇರೆ ಬೇರೆ ನಮ್ ಕನ್ಸೇನೋ ಬೇರೆ ಐತಿ. ನಾನು ದೊಡ್ಡಗೇನೋ ಒಂದು ಕಾಂಟ್ರಾಕ್ಟರ್ ಆಗ್ಬೇಕು, ನಾನು ಇನ್ನೊಂದ್ ಮಾಡ್ಬೇಕು, ನಾನು ಆತರ ಆಗ್ಬೇಕು, ಇದಾಗಬೇಕು ಅಂತ ನಮ್ ಕನ್ಸುಗಳು 1000 ಇದಾವೆ. ಬಟ್ ನಮ್ದು ಇವತ್ತಿನ ಜೀವನ ನಡೆಸ್ಕೊಳಕ್ ನಮ್ಗೆ ಏನಾರ ಒಂದ್ ಕೆಲಸ ಬೇಕು. ಅಲ್ಲಿಗೆ ನಮ್ ಜೀವನ ಅಲ್ಲಿಗೆ ಇದಾಗುತ್ತೆ. ಅದಾಗುತ್ತೆ. ಮತ್ತೆ ಒಂದು ಮಾರ್ಕೆಟ್ ಮಡಿವಾಳ ಒಂದು ಮಾರ್ಕೆಟ್ ಅಲ್ಲಿ ಒಂದು ಟೊಮೊಟೊ ಗಾಡಿಗೆ ಹೋಗ್ತೀನಿ. ಏನೇನೋ ಆಗುತ್ತೆ. ಬಟ್ ನಮ್ಮ ಕನ್ಸಂತೂ ಈ ಲೀಡರ್ಸ್ ಕಣಕಲ್ಲ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಊರಿಗೆ ಬ್ಯಾಕ್ ಟು ಪೆವಿಲಿಯನ್ ಊರಲ್ಲೋಗಿ ಮತ್ತೆ ಊರಲ್ಲಿ ಒಟ್ಟು ಕೊರತೆ ಏನಿಲ್ಲ, ಆದ್ರೂ ಇಲ್ಲ. ಮತ್ತೆ ಒಂದ್ ಸ್ವಲ್ಪ ದಿನ ಹಿಂಗ ಆಡ್ಕೊಂಡು ಮತ್ತೆ ಬರ್ತೀವಿ. ಮತ್ತೆ ಬಂದು ಕ್ಯಾಬ್. ಅವಾಗಿನ್ನ ಓಲಾ ಊಬರ್ ಎಲ್ಲ ಇನ್ನ ಹೊಸದು ಬಿಗಿನ್. ಇವತ್ತಲ್ಲೇ ಬೆಂಗಳೂರು ಜನಕ್ಕಲ್ಲೇ ಅದೇ ಹಳೇದಾಗಿ ಅವ್ರಿಗೆಲ್ಲ ಇದು ಅವತ್ತು ಬಿಗಿನಿಂಗ್. ಆ ಟೈಮಲ್ಲಿ ಮತ್ತೆ ಬಂದು ಒಂದು ಕ್ಯಾಬ್ ಇದಕ್ಕೆ ಸೇರ್ಕೊಂತೀವಿ. ಸೇರ್ಕೊಂಡು ಹಿಂಗೆ ವರ್ಕ್ ಮಾಡ್ತಾ ಇರ್ತೀವಿ. ಅವಾಗ ನನ್ ಕ್ಲಾಸ್ಮೇಟ್ ಒಬ್ಬ ಅನಿಲ್ ಅಂತ, ಅವನು ಟೀಚರ್. ಆಕ್ಚುಲಿ ಅವನ ಟೀಚರು, ನನ್ನ ಕ್ಲಾಸ್ಮೇಟ್. ನಾನು ಹೈಸ್ಕೂಲ್ ಅಲ್ಲಿ ಕ್ಲಾಸ್ಮೇಟ್ ಅವ್ನ ಏನ್ ಮಾಡ್ತಾನೆ, ಹಿಂಗೆ ಗೊತ್ತಿರುತ್ತೆ ಅವಂಗು, ಹಿಂಗ್ ಡ್ರೈವಿಂಗ್ ಹಿಂಗೆ ಎಲ್ಲ ಇದು ಗೊತ್ತಿರುತ್ತೆ. ಒಂದಿನ ಹಿಂಗೆ ಅವ್ರ ಸ್ಕೂಲ್ಗೆ ಒಂದು ಬಾಡಿಗೆ ಕರ್ಕೊಂಡು ಹೋಗ್ತಾನೆ. ಅವನೊಂದ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಟೀಚರ್ ಆಗಿ. ನಾನು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹಿಂಗಾದಾಗ ಅವರು ಒಬ್ರು ಮೇಡಮ್ ಸಿಗ್ತಾರೆ ಅಲ್ಲಿ, ಪ್ರಿನ್ಸಿಪಲ್ ಮೇಡಮ್ ಸಿಕ್ಬಿಟ್ಟು, ಇದು ನಾವೇ ನೆಕ್ಸ್ಟ್ ಒಂದು ಬಸ್ತಾ ಅಂತ ಇದೀವಿ, ಬಂದ್ಬಿಡಿ. ನಂಗ ಅದೊಂಥರ ಶಾಲೆ ಒಂದು ಮಕ್ಕಳು. 3-4 ದಿನ ಹೋಗಿರ್ತೀನಿ ಅಷ್ಟೇ ಅವ್ರ ಬಾಡಿಗೆಗೆ. ತುಂಬಾ ಇಷ್ಟ ಆಗ್ಬಿಡುತ್ತೆ ನನಗೆ. ಏನೋ ಒಂಥರ. ಆಕ್ಚುಲಿ ನನಗೆ ಕ್ಯಾಬ್ ಅಲ್ಲಿ ಅವತ್ತು ಮಾಡಬೇಕಾದ್ರೆ ನೀವು ನಂಬಲ್ಲ, ಇವತ್ತು ಒಬ್ಬ ಡ್ರೈವರ್ 20,000 ಕೆಲಸ ಮಾಡ್ತಾನೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಇವತ್ತು ಒಬ್ಬ ಡ್ರೈವರ್ 20,000 ಕೆಲಸ ಮಾಡ್ತಾನೆ. ನಮ್ 14-15 ಇದು ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ. ಅವಾಗ್ಲೇ ನಮ್ಗೆ 20,000 ಕೊಡೋರು. ಮೊದಲು ಅಂತ ಓನರ್ 20,000 ರೂಪಾಯಿ ಸಂಬಳ ಕೊಡೋರು. ಬಟ್ ನಾನು ಸ್ಕೂಲಿಗೆ ಸೇರ್ಕೊಂಡಿದ್ದು 12,000 ರೂಪಾಯಿ. 20,000 ರೂಪಾಯಿ ಕೆಲಸ ಬಿಟ್ಟು 12,000 ರೂಪಾಯಿ. ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು 15-16, 16-17, 17-18 3 ವರ್ಷ ಆ ಸ್ಕೂಲ್ ಸೇರ್ತೀನಿ ಕಣ್ರಿ ಮುರಳಿ ಅವ್ರೆ. ಜೀವನ ಚೆನ್ನಾಗಿರುತ್ತೆ. ಜೀವನ ಅಲ್ಲಿ ಆ ಸ್ಕೂಲಿಂದ ನಮ್ ಜೀವನ ನಾವ್ ಏನ್ ಕಂಡ್ಕೊಬೇಕು ಅಂತ ಇರುತ್ತೋ ಅದು ಬೆಂಗಳೂರಿನ ಒರಿಜಿನಲ್. ಬಂದು ಹೋಗಿದ್ದು ನನ್ ಕಲ್ಪನೆಗೂ ಇಲ್ಲಿಗೂ ಮ್ಯಾಚ್ ಆಗ್ತಾ ಇರಲ್ಲ. ನಾನು ಹೋಗ್ಬಿಡ್ತೀನಿ, ಬಂದ್ಬಿಡ್ತೀನಿ, ಏನಾಗ್ತಾ ಇರುತ್ತೆ. ಬಟ್ ಆ ಸ್ಕೂಲಿಗೆ ಸೇರ್ಕೊಂಡ್ಮೇಲೆ
ಶಾಲೆದು ಕೆಲ್ಸ ಆಗ್ಲಿ ಅದೆಲ್ಲ ಆಗ್ಲಿ ನನಗೆ ಅದು ಕೊಟ್ಟಷ್ಟು ನೆಮ್ಮದಿ 3 ವರ್ಷ ಇನ್ಯಾವ್ದು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಯಾಕೆಂದ್ರೆ ನಾನು ಆಕ್ಚುಲಿ ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ನನಗೆ ಗೊತ್ತಿರೋಂತ ಅಲ್ಪ ಸ್ವಲ್ಪ ಒಂದು ಜಿಯೋಮೆಟ್ರಿನ ನಾನು ಸಬ್ಜೆಕ್ಟ್ ನ ಟೀಚ್ ಮಾಡ್ಕೊಂಡು ನಾನು ಮಾಡ್ತೀನಿ. ಆ ಪರ್ಮಿಷನ್ ಆ ಮೇಡಮ್ ಕೊಡ್ತಾರೆ ನನಗೆ. ಆಕ್ಚುಲಿ ಅದ್ ಯಾರು, ಬಟ್ ನನ್ಗೆ ಆ ಟ್ಯಾಲೆಂಟ್ ಇತ್ತು ಅಂತ ಆ ಅಮ್ಮ ನನಗೆ ಕೊಡುತ್ತೆ, ನಾನು ಅದನ್ನು ಮಾಡ್ತೀನಿ. ಬಟ್ ಅಷ್ಟು ನೆಮ್ಮದಿ ಇತ್ತು ಆ ಸ್ಕೂಲ್. ಮತ್ತೆ ಒಂದು ಕೋಚಿಂಗ್ ಆಗ್ಲಿ, ವಾಲಿಬಾಲ್, ನಾನು ಅಲ್ಲಿಂದ ಒಂದು ಹೆಣ್ಮಕ್ಳನ್ನ ಸ್ಟೇಟ್ ಲೆವೆಲ್ ತಗೊಂಡೋಗಿದ್ದೀನಿ. ಸ್ಟೇಟ್ ಲೆವೆಲ್ ತಗೊಂಡೋಗಿದ್ದೀನಿ ನಾನು ಸ್ಕೂಲ್ ನ. ಅಷ್ಟು ನೆಮ್ಮದಿ ಆಗಿತ್ತು. ಬಟ್ ಅಲ್ಲಿ ನಮ್ಗೆ ಒಂದು ಹೊರಗಡೆಯಿಂದ ಒಂದು ಪ್ರೀತಿ ಇದು ಶುರು ಆಗ್ಬಿಡುತ್ತೆ. ಹೆಂಗೆ ಅದು 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 ನಮ್ಮ ಈ ಬೆಂಗಳೂರಿಗೂ ನಮ್ಮನ್ನ ಅದೇನೋ ಹೇಳ್ತಾರಲ್ಲ,